ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಬ್ಯಾಕ್ ಟು ಕಲಾ ವ್ಲಾಗ್. ಇವತ್ತು ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಊರಿನಲ್ಲಿ ಕಾರ ಹಬ್ಬ ಅಂತ ಏನು ಆಚರಿಸ್ತಾರೆ, ಹಳ್ಳಿ ಕಡೆ ಕಾರ ಹುಣ್ಣಿಮೆ ಅಂತ ಏನು ಹೇಳ್ತಾರೆ, ಅದನ್ನು ನಮ್ಮೂರಿನಲ್ಲಿ ಮಾಡ್ತಾಯಿದ್ದೀವಿ. ಹೇಗೆ ಆಚರಿಸ್ತೀವಿ, ಅದ್ರ ಬಗ್ಗೆ ವಿಶೇಷತೆ ಏನು, ಯಾವ ರೀತಿ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಾರ ಹಬ್ಬ ಅಂತಂದರೆ ಮೇಯ್ನು ಹಸುಗಳು. ನೋಡಿ, ನಾವು ಬಾಕ್ಲು ತೋರಣನ ಕಟ್ಟಿ ವರ್ಷದ ಮೊದಲ ಹಬ್ಬ ಯುಗಾದಿ ನಂತರ ಇದೆ ನೆಕ್ಸ್ಟು. ನೋಡಿ, ನನ್ನ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ರೆಡಿಯಾಗಿ ಕಿಚನ್ಗೆ ಬಂದಿದ್ದೀನಿ, ಅಡುಗೆ ಮನೆಗೆ. ಬನ್ನಿ ನಾನು ಇವತ್ತು ಕಿಚುಡಿನ ಮಾಡಬೇಕು ಅಂತ. ಇದಕ್ಕೆ ಕಿಚುಡಿನೇ ಮೇಯ್ನು ಶ್ರೇಷ್ಠವಾದಂಥದ್ದು. ಹಸುಗಳಿಗೆ ನೈವೇದ್ಯ ಕೂಡ ಮಾಡ್ತಾರೆ. ಹಸು ಇರೋ ಮನೆಯಲ್ಲಿ ಪಾದನ ತೊಳೆದು ಅವಕ್ಕೆ ನೀಲಿ ಬಣ್ಣ, ಕೆಮ್ಮಣ್ಣು ಇವೆಲ್ಲ ಹಚ್ಚಿ ಅಲಂಕಾರನ ಮಾಡ್ತಾರೆ. ಕೊಂಬುಗಳಿರ್ತಾವಲ್ಲ ಹಸುಗಳಿಗೆ, ಈ ರೀತಿ ಮಾಡ್ತಾರೆ. ನಾನು ಕೂಡ ನಮ್ಮ ಮನೇಲಿ ಹಸು ಇಲ್ಲ, ಎಮ್ಮೆ ಇದೆ. ಅದನ್ನು ಮೈಗೆಲ್ಲ ತೊಳೆದು ಮತ್ತು ನೇಗಿಲುಗಳು ಏನು ಬೇಸಾಯ ಮಾಡೋ ಅಂಥ ಏನಿರ್ತವೆ ಅಂಥ ಐಟಮ್ಗಳಿಗೆ ಎಲ್ಲ ತೊಳೆದು, ಅಂದರೆ ನೇಗಿಲುಗಳು, ಹೊನ್ನಾರು ಉಡೋದು, ಅಂದರೆ ಗೇಮಿ ಏನು ಬರುತ್ತೆ ಫ್ರೆಂಡ್ಸ್, ಅಂಥ ಎಲ್ಲ ವಸ್ತುಗಳಿಗೂ ತೊಳೆದು ಪೂಜೆನ ಮಾಡ್ತಾರೆ. ನೀಲಿ ಮತ್ತು ಕೆಮ್ಮಣ್ಣನ್ನು ಹಚ್ಚಿ ಪೂಜೆ ಮಾಡ್ತಾರೆ. ನಾನು ಅದು ನಮ್ಮ ಮನೇಲಿ ಟ್ಯಾಕ್ಟ್ರಿ ನೇಗಿಲು ಇರೋದ್ರಿಂದ ನಾವು ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀವಿ. ಅದಕ್ಕೆ ಎಡೆ ಮಾಡಬೇಕಲ್ವ, ಅದಕ್ಕೆ ಕಿಚುಡಿ ಮತ್ತು ಅನ್ನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ಎಲ್ಲ ರೆಡಿ ಆಯಿತು. ಅದಕ್ಕೆ ಕಾಯಿ ರಸ ಅಂತ ಏನು ಹೇಳ್ತಾರೆ, ಅದನ್ನು ಕೂಡ ರೆಡಿ ಮಾಡಿದ್ದೀನಿ. ಸಾಂಬಾರು ಕೂಡ ತಿಳಿ ಸಾಂಬಾರು ಮಾಡಿದ್ದೀನಿ. ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ನಮ್ಮ ಮನೆಯವರು ಪೂಜೆ ಕೂಡ ಮಾಡ್ತೀನಿ, ಅವರೇ ಪೂಜೆ ಮಾಡಿದ್ರು. ಟ್ಯಾಕ್ಟ್ರಿ ಇರೋದರಿಂದ ಅವರೇ ಪೂಜೆ ಮಾಡಿದ್ರು. ನೋಡಿ, ನಮ್ಮ ಇದು ಮೇಯ್ನು ನಾವು ಎಡೆನ ಮಾಡಿ ಎಲ್ಲ ಸಂಜೆ ಆಗೇ ಹೋಯಿತು ಫ್ರೆಂಡ್ಸ್. 5:05 6 ಗಂಟೆ ಆಗೇ ಹೋಯಿತು. ಇವತ್ತು ಸ್ವಲ್ಪ ಮೋಡ ಇರೋದ್ರಿಂದ ಬೆಳಕು ಕಡಿಮೆ. ದೇವಸ್ಥಾನ ಹತ್ರ ನಾವು ಓಡ್ತಾ ಇದ್ದೀವಿ ಎಲ್ಲರೂ. ನೋಡಿ, ನನ್ನ ಮಗಳು ಕೂಡ ಹೊರಟು ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ. ಇವತ್ತು ರಜೆ ಇರೋದ್ರಿಂದ ಆಡ್ತಿದ್ದಾಳೆ. ನೋಡಿ, ಅಲ್ಲಿ ಬಂದು ತೋರಣ ಕಾಣ್ತಿದೆಯಲ್ವ ಫ್ರೆಂಡ್ಸ್, ಸ್ವಲ್ಪ ಕಾಣಿಸ್ತಿದೆ ಅನಿಸುತ್ತೆ, ನಾನು ಝೂಮ್ ಮಾಡಿಲ್ಲ. ಅಲ್ಲಿ ತೋರಣನ ಕಟ್ಟಿದ್ದಾರೆ. ಅದು ಮೇಯ್ನು ತೋರಣನೇ ಅದಕ್ಕೆ ಪದ್ಧತಿ. ಬನ್ನಿ ನಾವು ಫಸ್ಟಿಗೆ ಬಸವಣ್ಣನ ದರ್ಶನ ಮಾಡ್ಕೊಂಬಿಡೋಣ. ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡಿ, ನಮ್ಮ ಊರಿನ ಬಸವೇಶ್ವರನ ದೇವಸ್ಥಾನ, ನಮ್ಮ ಊರಿನ ಅಧಿದೇವರು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದರೆ ನಮ್ಮೂರಿನ ಅಧಿದೇವತ ಬಸವಣ್ಣ, ನಮ್ಮೂರಿನ ಕಾಯೋನೇ ಇವನು. ಎಲ್ಲದಕ್ಕೂ ಮುಖ್ಯವಾದಂಥ ದೇವರು. ಇವನನ್ನು ಬಿಟ್ಟು ನಾವೆಲ್ಲೂ ಹೋಗೋದೇ ಇಲ್ಲ. ಮೇಯ್ನ್ ಅದು ನಮ್ಮ ಮನೆ ಹತ್ರ ಇರೋದ್ರಿಂದ ನಮಗಿನ್ನೂ ಖುಷಿ. ನೋಡಿ, ಆಲ್ರೆಡಿ ಎಲ್ಲ ಜನಗಳು ಸೇರಿಕೊಂಡ್ರು ಪೂಜೆ ಮುಗಿಸ್ತಾ. ಹಸುಗಳಿಗೆ ಮೇಯ್ನು ನಾನು ಹೇಳಿದೆ, ಕಾರ ಹಬ್ಬ ಅಂತಂದರೆ ಹಸುಗಳನ್ನ ಅಲಂಕಾರನ ಮಾಡಿಕೊಂಡು ಅವಕ್ಕೆ ಪೀಪಿ ಮತ್ತು ನೀಲಿ ಬಣ್ಣ, ಸುನಾರಿ ಎಲ್ಲ ಹಚ್ಕೊಂಡು ಕೊಂಬಿಗೆ ದೇವಸ್ಥಾನ ಹತ್ರ ಬರ್ತಾರೆ. ಕಾರ ಹಬ್ಬ ಅಂತಂದರೆ ನಮಗೆ ಯುಗಾದಿ ನಂತರ ಬರೋದೇ ಕಾರ ಹಬ್ಬ ಮೇಯ್ನ್ ಫ್ರೆಂಡ್. ಅದು ನಮ್ಮ ಎಲ್ಲ ಹಬ್ಬಗಳನ್ನು ಕರ್ಕೊಂಡು ಬರುತ್ತೆ. ಅಂದರೆ ಹಳ್ಳಿ ಕಡೆ ಗಾದೆ ಇದೆ, ಯುಗಾದಿ ಉಕ್ಕೊಂಡು ಹೋದರೆ ಕಾರ ಹಬ್ಬ ಕರ್ಕೊಂಡು ಬರುತ್ತೆ ಅಂದರೆ. ಯುಗಾದಿ ಆದಮೇಲೆ ಬಸವನ ಹಬ್ಬ ಬರುತ್ತೆ. ಬಸವನ ಹಬ್ಬ ಅಂದರೆ ಅದು ಬಸವೇಶ್ವರನ ಹುಟ್ಟಿದ ದಿನ. ಅದನ್ನು ಒಂದು ಹಬ್ಬ ಅಂತೇಳಿ ಆಚರಿಸ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಂತರ ಹಸುಗಳಿಗೆಲ್ಲ ಅಲಂಕಾರ ಮುಗಿಸಿದ್ರು. ಅದನ್ನು ನಾವು 3 ಸುತ್ತು ಊರನ್ನ ಏನು ಹೆಬ್ಬಾಗಿಲಿರುತ್ತೆ ಊರಿನ ಕೊನೆಯಿಂದ ಕೊನೆವರೆಗೂ ಸುತ್ತುತ್ತಾರೆ. ಆದರೆ ಈ ವರ್ಷ ಹಸುಗಳು ಕಡಿಮೆ ಇರೋದ್ರಿಂದ ದೇವಸ್ಥಾನನೇ 3 ಸುತ್ತನ್ನ ಸುತ್ತಿ, ಅದು 3ನ ಸುತ್ತಿ ತೋರಣ ಇದೆಯಲ್ಲ ಫ್ರೆಂಡ್ಸ್, ತೋರಣದಿಂದ ಅದನ್ನು ತೋರಣದ ಮುಂದೆ ಇಟ್ಕೊಂಡು ಹೊಸ ಗಂಡುಗಳು ಏನಿರ್ತಾರೆ ಅವನ್ನು ಕೀಳೋ ಅಂಥದ್ದು ಪದ್ಧತಿ. ಮತ್ತು ಆ ಪತ್ರೆಯನ್ನು ತಗೊಂಡೋಗಿ ಮನೆಯಲ್ಲಿ ಮುಂಬಾಗಿಲಲ್ಲಿ ಇಡೋವಂಥದ್ದು ಪದ್ಧತಿ ಇದೆ ನಮ್ಮ ಹಳ್ಳಿ ಕಡೆ. ಕಾರ ಹಬ್ಬ ಯಾಕೆ ಆಚರಿಸ್ತಾರೆ ಅಂತಂದರೆ, ನಾನು ಹೇಳಿದೆ, ಯುಗಾದಿ ನಂತರ ಕಾರ ಹಬ್ಬನೇ ಮೇಯ್ನು ನಮಗೆ. ಅದು ಎಲ್ಲ ಹಬ್ಬಗಳನ್ನು ಶ್ರಾವಣನ ಕರ್ಕೊಂಡು ಬರೋಂಥದ್ದು. ಇದು ಎಲ್ಲ ಹಬ್ಬಗಳಿಗೆ ಸ್ವಾಗತ ಕೋರೋ ಅಂಥ ಹಬ್ಬ ಇದು. ಅದನ್ನು ನಾವು ಈ ರೀತಿ ಹಳ್ಳಿ ಕಡೆ ತೋರಣನ ಕಟ್ಟಿ ಹಸುಗಳ ಮುಖಾಂತರ, ಹಸು ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ಹೊಸ ಮನೆ ಮಾಡಬೇಕಾದ್ರೆ ಯಾವ ರೀತಿ ಹಸುಗಳನ್ನ
ಕಟ್ಟಿ ಹಸುಗಳನ್ನ ಒಳಗಡೆ ಕರ್ಕೊಂಡು ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿ ನಮ್ಮ ವರ್ಷದ ಮೊದಲನೇ ಹಬ್ಬಗಳನ್ನು ಈ ರೀತಿ ತೋರಣನ ಕಟ್ಟಿ ಊರಿನ ಹೆಬ್ಬಾಗಿಲು ಏನಿರುತ್ತೆ ಆ ಹೆಬ್ಬಾಗಿಲಿಗೆ ಈ ರೀತಿ ತೋರಣನ ಕಟ್ಟಿ ಹಸುಗಳನ್ನ ಪೂಜೆನ ಮಾಡಿ ಈ ರೀತಿ ನಮ್ಮ ಮುಂಬರುವ ದಿನಗಳನ್ನು ಸ್ವಾಗತಿಸೋ ಮುಖಾಂತರ ಈ ಹಬ್ಬನ ಮಾಡ್ತೀವಿ. ಇದನ್ನು ಕಾರಬ್ಬ ಅಂತೇಳಿ ಕೂಡ ಹಳ್ಳಿ ಕಡೆ ಮಾಡ್ತಾರೆ. ಈಗ ಕೆಲವಾರು ಕಡೆ ಮಾಡೋದೇ ಇಲ್ಲ. ಆದರೆ ನಮ್ಮ ಊರಿನಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಹೊನ್ನಾರು ಏನಂತ ಹೂಡ್ತಾರೆ, ವರ್ಷದ ಮೊದಲ ಮಳೆ ಹೊನ್ನಾರು. ಅಲ್ಲಿಂದ ಹಿಡಿದು ಕೊನೆವರೆಗೂ, ಯುಗಾದಿಯ ಕೊನೆವರೆಗೂ ವರ್ಷದೊಡಕು ಅಂತ ಏನು ಹೇಳ್ತಾರೆ, ಕೊನೆಯ ವರ್ಷದೊಡಕು, ವರ್ಷದ ಕೊನೆಯ ದಿನ ಅಂತ ಏನು ಹೇಳ್ತಾರೆ, ಅಲ್ಲಿವರೆಗೂ ಹೊನ್ನಾರಿಂದ ಕೊನೆಯ ವರ್ಷದ ಕೊನೆಯವರೆಗೂ ಎಲ್ಲ ಹಬ್ಬಗಳನ್ನು ಆಚರಿಸೋದೆ ನಮ್ಮ ಊರಿನ ಪದ್ಧತಿ. ಯಾವ ಊರಲ್ಲೂ ಈ ರೀತಿ ಮಾಡಲ್ಲ ಫ್ರೆಂಡ್ಸ್, ಆದರೆ ನಮ್ಮ ಊರಿನಲ್ಲಿ ಮಾಡೇ ಮಾಡ್ತಾರೆ. ಈ ರೀತಿ ಹಬ್ಬಗಳನ್ನ ಮಾಡ್ಕೊಂಡು ಬಂದರೆ ಮುಂಬರುವ ದಿನಗಳು ಅಂದರೆ ಮುಂದಿನ ಪೀಳಿಗೆಗಳಿಗೆ ಅರ್ಥ ಆಗುತ್ತೆ. ಈಗಿನ ಕಾಲದವ್ರಿಗೆ ಯಾವ ಹಬ್ಬ ಏನು ಎತ್ತ ಅನ್ನೋದೇ ಗೊತ್ತಾಗಲ್ಲ. ನನ್ನ ಮಗಳು ಕಾರಬ್ಬ ಏನಮ್ಮ ಹಿಂಗೆ ಮಾಡ್ತಾರೆ ಅಂತಂದರೆ ಅವಳಿಗೆ ಅರ್ಥ ಮಾಡಿ ಹೇಳಿದ್ಕೆ ಓ ಈಗ ಅಂತ ತಿಳ್ಕೊಂಡ್ರೆ. ಈ ರೀತಿ ಹಬ್ಬಗಳನ್ನ ಮಾಡಿದ್ರೆ ಮಕ್ಕಳಿಗೂ ಕೂಡ ಬರುವ ದಿನಗಳು ಬಂದರೆ ಅವ್ರ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಅವ್ರ ಮಕ್ಕಳಿಗೆ ಹೇಳೋ ಅಂಥ ಅವಶ್ಯಕತೆ ಇರೋದೇ ಇಲ್ಲ. ತಿಳ್ಕೊಡೋ ಅಂಥ ಬುದ್ಧಿ ಒಂದಿದ್ದರೆ ಮುಂದೆ ಬೇರೆಯವ್ರಿಗೆ ಹೇಳೋ ಶಕ್ತಿ, ಹೇಳೋ ಬುದ್ಧಿ ಅವ್ರಿಗೆ ಬರುತ್ತೆ. ಈಗ ಕೆಲವಾರು ಕಡೆ ಹಬ್ಬಗಳನ್ನ ಮಾಡೋದೇ ಇಲ್ಲ. ನಮ್ಮೂರಿನಲ್ಲಿ ಹೇಳಿದ್ಮೇಲೆ ಎಲ್ಲ ರೀತಿಯ ಹಬ್ಬಗಳನ್ನ ಮಾಡ್ತಾರೆ. ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ, ದೇವರು ಆ ಬಸವೇಶ್ವರ ಒಳ್ಳೇದು ಮಾಡಲಿ, ಎಲ್ಲ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಈ ಕರೆನ ಮೊದಲ ಅಂದರೆ ಆ ವರ್ಷದಲ್ಲಿ ಯಾರು ಮದುವೆ ಆಗಿರ್ತಾರೆ ಅಂಥ ಗಂಡುಗಳು ಕೀಳೋವಂಥ ಪದ್ಧತಿ. ಮೊದಲಿಗೆ ಆ ಗಂಡುಗಳನ್ನೇ ಕೀಳಬೇಕು. ಆದರೆ ನಮ್ಮೂರಿನಲ್ಲಿ ಯಾವ ಗಂಡುಗಳು ಇಲ್ಲ, ಒಬ್ಬರಿದ್ದಾರೆ. ಅದೇನೋ ಅವ್ರ ಮಿಸ್ಸಸ್ಸು ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ಅದೇನೋ ಕೀಳಬಾರ್ದು ಅಂತ ಅವ್ರೂರ ಕಡೆ ಇದೆಯಂತೆ. ನೋಡಿ, ಒಬ್ಬರು ಆರೆಂಜ್ ಕಲರ್ ಹೋಗ್ತಿದ್ದಾರೆ, ಅವರೇ ನಮ್ಮ ಊರಿನ ಹೊಸ ಗಂಡು, ಹೊಸ ಹಳಿಮಯ್ಯ. ಆದರೆ ನಮ್ಮೂರಿನವರೇ ಹೊಸ ಗಂಡುಗಳಾಗಿ ಆಲ್ರೆಡಿ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ ಕರೆ ಕೀಳೋದಕ್ಕೆ. ಎಷ್ಟು ಖುಷಿಯಿಂದ ಕೀಳ್ತಾರೆ ಅಂದರೆ ಅಷ್ಟು ಖುಷಿ ಅವರಿಗೆ ಕರೆ ಕೀಳೋದು ಅಂತಂದರೆ. ಅದರಲ್ಲೂ ನನ್ನ ಮಕ್ಕಳು ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಪೋಸಿಟ್ ಆ ಕಡೆ ಇದ್ದಾರೆ. ಹಸುಗಳು ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಆ ಮುಕ್ಕೋಟಿ ದೇವತೆಗಳನ್ನ ಒಂದು ಊರಿನ ಹೆಬ್ಬಾಗಿಲಿನಲ್ಲಿ ನಿಲ್ಲಿಸಿ ಆ ಎಲ್ಲ ದೇವರುಗಳ ಆಶೀರ್ವಾದದಿಂದ ಈ ಕರೆನ ಕೀಳ್ತಾರೆ. ಹಬ್ಬ ಅನ್ನೋದು ಎಲ್ಲರಿಗೂ ಎಷ್ಟು ಖುಷಿ ಕೊಡುತ್ತೆ ಅಲ್ವ. ಸಣ್ಣ ಪುಟ್ಟ ಒಂದು ಸಣ್ಣ ಸಣ್ಣ ಹಬ್ಬಗಳಿಂದನೂ ಒಂದು ಮನೆಯಲ್ಲಿ ಹಬ್ಬದ ವಾತಾವರಣನೇ ಇರುತ್ತೆ. ಮಕ್ಕಳಿಗಂತೂ ರಜಾ ಇದ್ರಂತೂ ಇನ್ನೂ ತುಂಬ ಖುಷಿ ಫ್ರೆಂಡ್ಸ್. ನಮಗಂತೂ ಈ ಹಬ್ಬ ತುಂಬ ಖುಷಿ. ಯಾಕೆಂದರೆ ನಮ್ಮ ಊರಿನಲ್ಲಿ ಬಸವೇಶ್ವರನ ದೇವಸ್ಥಾನ ಇದೆ. ಎಷ್ಟು ಖುಷಿ ನೋಡಿ. ಈ ರೀತಿ ತೋರಣಕ್ಕೆಲ್ಲ ಪೂಜೆ ಮಾಡಿ ತೀರ್ಥ ಎರಚಿ ನೋಡಿ ಯಾವ ರೀತಿ ಕೀಳ್ತಾರೆ ಅಂತೇಳಿ. ಒಬ್ಬರು ಒಂದೊಂದು ಇದನ್ನೇ ಹಿಡ್ಕೊಂಡು ಹೊರೆನೇ ಹಿಡ್ಕೊಂಡು ಹೊರಟ್ಬಿಡ್ತಾರೆ ನೋಡಿ, ತುಂಬ ಖುಷಿಯಿಂದ. ಅದನ್ನು ಕಂಬನೇ ಅಳ್ಳಾಡಿಸ್ಬಿಡ್ತಾರೆ. ಒಬ್ರೊಬ್ರಿಗೆ ಸಿಗೋದೇ ಇಲ್ಲ ನೋಡಿ ಈ ರೀತಿ ಎಲ್ಲ. ಆಮೇಲೆ ಊರಿನ ಹೆಬ್ಬಾಗಿಲಲ್ಲಿ ನಾವು ಕರುಗಲ್ಲು ಅಂತೇಳಿ ಇಡ್ತಾರೆ. ಇದಕ್ಕೆ ಮಾರಮ್ಮನ ಪೂಜೆ ಕೂಡ ಮಾಡ್ತಾರೆ. ಮಾರಿ ಅಂತಂದರೆ ಮಾರಿ ಹಬ್ಬ ಅಂತ ಮಾಡ್ತಾರಲ್ಲ, ಬಲಿ ಕೂಡ ಮಾಡ್ತಾರೆ ಇದನ್ನು. ಈ ರೀತಿ ಕರುಗಲ್ಲಿಗೆ ಅದನ್ನು ತೋರಣ ಕಿತ್ತಿದ ಮೇಲೆ ನಾವೇಂದರೆ ಹೊಸ್ಮನೆ ಮಾಡ್ದಂಗೆ ಸೇಮ್ ಹೊಸ್ಮನೆ ಎಲ್ಲ ಪೂಜೆ ಎಲ್ಲ ಮಾಡಿ ಒಳಗೆ ಹೇಗೆ ಕರ್ಕೊತೀವಿ ಹಾಗೇ ನಾವು ಅದೇ ರೀತಿಯೇ ಮಾಡೋದು ಫ್ರೆಂಡ್ಸ್. ನೋಡಿ, ನನ್ನ ಮಕ್ಕಳು ತುಂಬ ಖುಷಿಯಿಂದ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಥ್ಯಾಂಕ್ ಯು ಆಲ್.